ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತಿರುವ ಡಿಎಸ್ ಹೂಲೆಗೇರಿ ಅವರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮುಂದಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಸದಸ್ಯ ಜಿ ಕುಮಾರ್ ನಾಯ್ಕ ಹೇಳಿದ್ದಾರೆ. ಮುದಗಲ್ ಪುರಸಭೆ ವ್ಯಾಪ್ತಿಯ ಪೈಗಂಬರ್ ನಗರದಿಂದ ಜಕ್ಕೇರುಮಡು ಗ್ರಾಮದ ತನಕ ಕೆಕೆಆರ್ಡಿಬಿಯ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಪಿಡಬ್ಲ್ಯೂಡಿ ಅನುಷ್ಠಾನ ಇಲಾಖೆಗೆ ಸುಮಾರು 74.32 ಲಕ್ಷ ರೂಪಾಯಿ ಮೊತ್ತದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು. ಹೂಲೆಗೇರಿ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಧ್ಯಕ್ಷರ ವಿವಿಧ ಘಟಕಗಳ ಅಧ್ಯಕ್ಷರ ಹಾಗೂ ಸರ್ಕಾರದ ನಾಮನಿರ್ದೇಶನ ಮಾಡುವ ಮೂಲಕ ಸಂಘಟನೆ ಮಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನ ನೀಡುವ ಮೂಲಕ ಗೆಲುವಿಗೆ ಶ್ರಮಿಸಿದ್ದಾರೆ ಎಂದಿದ್ದಾರೆ. ರಾಹುಲ್ ಗಾಂಧಿ ಬಂದತ್ನಾಗ ನಮಗೂ ಗಾಡಿ ತಕ್ಕೊಳಕ ಹೆಂಗ ಇಬ್ಬರಿಗೆ ಎದರ ಬದ್ರ ನಮ್ಮ ಮಾಜಿಯವರಿಗೆ ನಾವು ಆಲೆಯವರಿಗೆ ಅವ್ರು ಏನಾಗ್ಬಿಡ್ತಂದ್ರೆ ಹಿಂಗೆ ತಕ್ಕೋಬೇಕು ಅವರು ನಾವು ತಕ್ಕೋಬೇಕಂತೇಳಿ ಮತ್ತೊಂದು ನಿಂತ್ಕೊಂಡು ನಮ್ಮ ಮೂಲೆ ಸರ್ಸೆಂಡು ಹೋದಿ. ಆ ರೀತಿಯಾಗಿ ಒಂದು 7 ಹೊತ್ತಿನಾಗ ಒಂದು ರೋಡ್ ಮಾಡಿಕೊಡ್ರಿ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಬಿಡೋರು ನಾವು ಮೆಟ್ಲಿಂಗ್ ರೋಡ್ ಕೇಳಿದ್ರು, ನಮ್ಗೆ ಮೆಟ್ಲಿಂಗ್ ರೋಡ್ ಮಾಡಕ್ಕೆ ಬರೋದು, ಅದಕ್ಕೆ ನಾವು ಒಂದು 75 ಲಕ್ಷ ಸಾಕಂತ ಇಟ್ಕೊಂಡಿದ್ವಿ. ಇಲ್ಲಾಂದ್ರೆ 1 ಕೋಟಿ ಕೊಡ್ರಿ ಅಂತ ಕೇಳ್ತೀವಿ. ಅವ್ರು ಏನು ಮಾಡ್ಬಿಟ್ಟಿಲ್ಲ, ನಾವು GSP ಹಾಕ್ಬೇಕು, ಇದನ್ನ ಹಾಕ್ಬೇಕು, ಎಲ್ಲ ಐಟಮ್ ವೈಸ್ ಭಾಳ ಮಾಡ್ಯಾರ ಅವರು. ಆ ಐಟಮ್ ವೈಸ್ ಬಿಟ್ಟು ನಾವು ಹೆಚ್ಚಿನ ಒಂದು ಮುಂದಕ್ಕೆ ರೋಡ್ ತಗೊಳ್ಳೋ ರೀತಿಯಲ್ಲಿ ಸ್ವಲ್ಪ ಮಾತಾಡ್ತೀವಿ ಅಧಿಕಾರಿಗಳು ಕುಂತ್ಕೊಂಡು. ಅದಕ್ಕೆ ಈ ರೋಡ್ನ ಅವಶ್ಯಕತೆ ಇರೋದ್ರಿಂದ ನಮ್ಮ ಸಾಹೇಬ್ ಹೇಳಿದ್ರು, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೀನಿ, ಇಲ್ಲೇ ಅಡವಾಗಿದ್ದೆ, ರೋಡಿನ ಮಹತ್ವ ಏನಂದಾಗ ಅರ್ಥ ಆಯ್ತು. ಅದೇ ರೀತಿಯಾಗಿ ನಮ್ಮ ಸೋದರರು ಹೆಚ್ಚು ಕಡಿಮೆ ಮುಂದಿಂದು ಕೊಡ್ತಾ ಅಂತ ಹೇಳ್ಕೊಂಡು ಇದರ ಪ್ರೇರಣೆಗೆ ಕೊಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಈಗ SKDB ಅವ್ರದ್ದು ಸ್ವಲ್ಪ ಅನುದಾನ ಬಂದಿದೆ. ಆ ಅನುದಾನದಲ್ಲಿ ಇದಕ್ಕೊಂದು ಸ್ವಲ್ಪ ಕೊಟ್ರಂದ್ರೆ ಇದು SKDB ಅನುದಾನ, ಕುಮಾರನಾಯ್ಕ ಸಾಹೇಬರು SKDB ಅನುದಾನ ತಗೊಂಡು ಮಾಡಿಕೊಂಡಿದ್ವಿ. ಸಣ್ಣ ಪುಟ್ಟ ಕೇಳಿದ್ವಿ, ಸಣ್ಣ ಪುಟ್ಟ ಬಂದಿಲ್ಲ. ಈಗ ಈ ದಿನದಲ್ಲೇ ಕೊಟ್ಟಿರಂತೆ ಸಣ್ಣ ಪುಟ್ಟ ನೀವು ಅನ್ವೆಸ್ಟ್ಮೆಂಟ್ ಆಗಲಿ, ಒಂದು ಇದನ್ನಾಗಲಿ ಎಲ್ಲ ಒಂದು ಕಾರ್ಯಗಳು ಕೊಟ್ಟಿದ್ದೀವಿ. ಅದನ್ನು ರೂಪರೇಷೆ ಮಾಡಿ ಕಳಿಸಿ ನಮ್ಮ ಸಾಹೇಬರು ಕೊಡ್ತಾರೆ. ನೀವು ಎಷ್ಟು ಅತ್ಯಮೂಲ್ಯದಿಂದ ನಮ್ಮ ಕ್ಷೇತ್ರದಿಂದ 19,000 ಓಟ್ ಲೀಡ್ ಮಾಡಿಕೊಟ್ಟಿದ್ವಿ. ನೀರುವಾಗಿ ನಾವು ಇವತ್ತ ಹೆಚ್ಚು ಕಡಿಮೆ ನಿಮ್ ಜೊತೆಗೆ ಇದ್ದೀನಿ. ಯಾಕಂದ್ರೆ ನೀವು ನನಗೆ 56,000 ಓಟ್ ಹಾಕಿ ಕಳಿಸಿರೋದಕ್ಕೆ ನಾನು ಮನೆ ಮಕ್ಕಳಕ್ಕೆ ಹೋಗಿಲ್ಲ. ಆದ್ರೂ ನಮ್ಮ ಸಮಸ್ಯೆ ಮಾಡ್ತಿರ್ತದೆ, ಏನಪ್ಪ ನೀನು ಯಾವಾಗ ಇಂಟರ್ನೆಟ್ ಮೂದಾಗಿತ್ತಂತ. ಅವಾಗ 8 ಮಂದಿ ಕಾಲ ಇರುತ್ತೆ, ಚೆಕ್ ಮಂದಿ ಕಾಲ ಇರುತ್ತೆ, ಆದ್ರೆ ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಮುಂದಿನ ದಿನಮಾನದಲ್ಲಿ ಒಂದೇ ರೋಡ್ ಅಂತಲ್ಲ, ಕೆಲವೊಂದು ಬಂದತ್ನಾಗ ಅಲ್ಪ ಸ್ವಲ್ಪ ಏನೇನು ಕೊಡ್ತಾರ ಅವ್ರಿಗೆಲ್ಲ ಹೂಡಿಕೆಸಿ ಈಗಿನ ಒಂದು ಇದ್ರೊಳಗ ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ 50 ಲಕ್ಷ ಕೊಟ್ಟಿವಿ. ಅದೇ ರೀತಿ ಒಂದು ಇದ್ರಾಗ ಒಂದು ಡಾಂಬರೀಕರಣ ಒಂದು ರಸ್ತೆ ಒಂದು ಕೊಟ್ಟಿವಿ, 1 ಕೋಟಿ ರೂಪಾಯಿ ಆದಾಪುರ ರಸ್ತೆ. ಅದೇ ರೀತಿಯಾಗಿ ಮತ್ತು ಅಟ್ಟಿ ಪಟ್ಟಣಕ್ಕೆ ಅಲ್ಲಿ ಒಂದು 50 ಲಕ್ಷ ಇಟ್ಟಿದ್ವಿ ಎಲ್ಲ. ಮತ್ತು ಲಿಂಗಸೂರಿಗೆ ಒಂದು 10 ಲಕ್ಷ ಕೊಟ್ಟಿವಿ. ಅಂದ್ರೆ ಎಲ್ಲ ಅಲ್ಲಿ ಕೊಟ್ಕೊಂಡು ಒಂದು ಸಮುದಾಯ ಭವನಗಳನ್ನ, ಒಂದು ಬಂಡೆ ಬಾವಿ, ಒಂದು ರಾಮಲೋಟಿ, ಇನ್ನೊಂದು ಕೈವಾಡ, ಇಷ್ಟು ಒಂದು ಕೊಟ್ಕೊಂಡು ಇವತ್ತಿನ ಇದ್ರಾಗ ನಾವು ಆಲ್ರೆಡಿ ಮಾಡ್ಕೊಂಡು ಸಾಹೇಬ್ರಿಗೆ ಎಲ್ಲ ವರದಿ ಕೊಡ್ತಾರೆ. ಕೊಟ್ಟ ಸರ್ವ್ ಮಾಡೋಣ. ಮುಂದಿನ ದಿನಮಾನದಲ್ಲಿ ನಮ್ಮ ಬಸವನ ನೋಡೋಣ. ಒಟ್ಟ ಈಗ ಗೊಡಮಾಟ ಬಿಡಬಾರ್ದು, ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ, ಮಾಡಿಕೊಡ್ಬೋದು. ಎಲ್ಲ ಧನ್ಯವಾದ. ಈ ಒಂದು ಚಿಕ್ಕ ಚೊಕ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ರಸ್ತೆ ಹಾಕೋದಷ್ಟು ಒಳ್ಳೆಯ ಕೆಲಸ ಯಾವ್ದು ಇರೋದಿಲ್ಲ. ಜನಗಳ ನಡುವೆ ಸಂಪರ್ಕ ಕಲ್ಪಿಸುವಂಥದ್ದು, ಅವರಿಗೆ ಸದಾ ಅನುಕೂಲಕ್ಕೆ ಆಗುವಂಥದ್ದು ಅಂತ ಹೇಳಿದ್ರೆ ಒಳ್ಳೆಯ ರಸ್ತೆ. ಸಾರ್ವಜನಿಕರಿಗೆ ಸರ್ವಕಾಲದಲ್ಲೂ ಸರ್ವ ಋತುವಿನಲ್ಲೂ ಉಪಯೋಗಕ್ಕೆ ಬರುವಂತ ಒಂದು ಒಳ್ಳೆಯ ರಸ್ತೆ ಮಾಡ್ತು ಅಂತ ಹೇಳಿದ್ರೆ ಆ ಜನಜೀವನದ ಚಿತ್ರಣವೇ ಬದಲಾಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಆ ರೀತಿಯ ಕೆಲಸವನ್ನ ಇವತ್ತಿನ ದಿವಸ ನೀವು ನಮ್ಮ ಕೈಯಲ್ಲಿ ಮಾಡಿಸಿದ್ದೀರಿ. DS ಹೂಲೆಗೇರಿ ಸಾಹೇಬರು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ಅದಕ್ಕೆ ಅತ್ಯಂತ ನಾನು ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ. ಆದರೆ ಈ ಕೆಲಸ ಕೇವಲ ಪ್ರಾರಂಭ ಅಷ್ಟೇ. ಇದು ಯಾವ ರೀತಿ ನಮ್ದು ಡೆವಲಪ್ಮೆಂಟ್ ಪ್ರಗತಿ ಹೆಂಗಾಗುತ್ತೆ ಅಂತ ಹೇಳಿ ಹೇಗೆ ಅಂತ ಹೇಳಿದ್ರೆ, ಒಬ್ರು ಓಡಬೇಕು, ಇನ್ನೊಬ್ಬರಿಗೆ ರಿಲೇ ಕೊಡಬೇಕು. ರಿಲೇ ಕೊಟ್ಟ ತಕ್ಷಣ ಅವ್ರದ್ದು ಎತ್ಕೊಂಡು ಅವ್ರು ಓಡಬೇಕು, ಇನ್ನೊಬ್ರು ಓಡ್ಬೇಕಾಗ್ತದೆ. ಹಂಗಾದ್ರೆ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ. ರಸ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಒಂದು 100 ಮೀಟರ್ ನಿಲ್ಲೋದು ರಸ್ತೆ ಅಲ್ಲ. ನಮ್ಮನ್ನ ಪ್ರಗತಿಯ ಕಡೆಗೆ ಕರ್ಕೊಂಡು ಹೋಗೋದೇ ರಸ್ತೆ. ನಮ್ಮ ಜವಾಬ್ದಾರಿ ಮುಗಿಸಿದ್ದೀವಿ. ಇನ್ನು ನಮ್ಮ ಜವಾಬ್ದಾರಿಯ ನಂತರ ಮಾನ್ಯ ಆತ್ಮೀಯ ಶಾಸಕರು ಇದನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಹೇಳ್ಬೋದು. ಎಲ್ಲ ಜನಕ್ಕೂ ಅನುಕೂಲ ಆಗುವಂಥದ್ದು ವಿಷಯ ಇರೋದ್ರಿಂದ ಅವ್ರ ಆಸ್ತಿ ವಹಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಕಳಕಳಿಯಾದಂತಹ ವಿನಂತಿಯನ್ನು ಮಾಡ್ಕೊಳ್ತೇನೆ.
ಮತ್ತೆ ಈಗ ಮನವಿಯನ್ನು ಸಲ್ಲಿಸ್ತಾ ಕೆಲವೊಂದು ವಿಷಯಗಳು ಹೇಳಿದ್ದಾರೆ. ನನಗೂ ಆಶ್ಚರ್ಯ ಆಯ್ತು, ಯಾಕೆಂದ್ರೆ ಇಷ್ಟೊಂದು ಮನೆಗಳಿಗೆ ಇನ್ನೂ ವಿದ್ಯುತ್ ಇಲ್ಲ ಅಂತ ಹೇಳಿ. ಆದ್ರೆ ಸರ್ಕಾರದ ಯಾವ್ದು ಒಂದು ಪಾಲಿಸಿ ಇದೆಯಲ್ಲ ಅದು ಎಲ್ಲ ಒಟ್ಟೊಟ್ಟಾಗಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಈಗ ಸಮಸ್ಯೆ ಇರ್ತಿರ್ಲಿಲ್ಲ. ದೂರದಲ್ಲಿ ಇರೋದ್ರಿಂದ ಅವರಿಗೆ ವೆಚ್ಚ ಜಾಸ್ತಿ ಆಗುತ್ತೆ ಮತ್ತು 24/7 ಹೊಲದಲ್ಲಿ ಕೊಟ್ಟು ಅಂತ ಹೇಳಿದ್ರೆ ಅದು ಮಿಸ್ಯೂಸ್ ಆಗುತ್ತೆ ಅಂತ ಹೇಳೋದು ತಲೆಯಲ್ಲಿ ಇರುವಂಥದ್ದು, ಡಿಸೈನ್ ಮಾಡೋದು ಆ ರೀತಿ ಇದೆ ಇದು. ಅದರಿಂದ ಇದನ್ನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೇವೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬಂತು ಅಂತ ಹೇಳಿದ್ರೆ ಕಂಪನಿಯವರೇ ಅದನ್ನ ಖರ್ಚು ಹಾಕೊಂಡು ಮಾಡ್ತಾರೆ ಅಂತ ಹೇಳಿ ನಮಗೆ ಗೊತ್ತಿದೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬರಲಿಕ್ಕೆ ಮಾನ್ಯ ಶಾಸಕರು ಪ್ರಯತ್ನ ಮಾಡ್ತಾರೆ, ನಾನು ಕೂಡ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಡ್ತೇನೆ. ಮಾನ್ಯ ಶಾಸಕರು ಈಗಾಗಲೇ ಸವಿಸ್ತಾರವಾಗಿ ಮಾತಾಡಿ ನಿಮಗೆ ಎಲ್ಲ ವಿಷಯ ಹೇಳಿದ್ದಾರೆ. ಅತ್ಯಂತ ಒಳ್ಳೆಯ ಮಳೆ ಆಗಿದೆ, ಆದ್ರೂ ಕೂಡ ಕೆಲವೊಂದು ಕಡೆ ನಮಗೆ ತೊಂದರೆಗಳಾಗಿದೆ, ಹೆಚ್ಚಿನ ಮಳೆ ಆಗಿ ಬೆಳೆ ಹಾನಿ ಕೂಡ ಆಗಿದೆ. ಆದರೆ ಸಾಧಾರಣವಾಗಿ ನೋಡ್ತು ಅಂತ ಹೇಳಿದ್ರೆ, ನಾನು ಈಗ ತಾನೇ ಅಲ್ಲಿಂದ ರಾಯಚೂರಿಂದ ಇಲ್ಲಿಗೆ ಬರ್ತಾ ಇದ್ರೆ ಕಣ್ಣಿಗೆ ಹಬ್ಬ ಹೊಸ್ಲಾಸ್ ಆಗಿದೆ. ನಮ್ದು ಎಲ್ಲ ಬೆಳೆಗಳು ಚೆನ್ನಾಗಿ ನಿಂತಿದ್ದಾವೆ. ನೋಡ್ತು ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಅಷ್ಟೇ ರೀತಿಯಲ್ಲಿ ಭಗವಂತ ನಮಗೆ ಈ ಒಂದು ಸೀಸನ್ ನಲ್ಲಿ ಅದರ ಫಲ ಕೊಡ್ಲಿ. ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಏನ್ ಕೈಗೆ ಬಂತು ಅಂತಿದೆ, ಅದು ನಮ್ಮ ಕೈಗೆ ಬರಲಿ, ಒಳ್ಳೆ ಬೆಲೆ ಸಿಗಲಿ ರೈತರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶೆ ಮಾಡ್ಬೋದು. ಏನು ಪರಿಹಾರದ ರೂಪದಲ್ಲಿ ನಾವು ಹಣ ಕೊಡಬೇಕಾಗ್ತದೆ, ಅದನ್ನ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಏನು ಸರ್ವೆ ಮಾಡಿ ಕೊಡಬೇಕಾಗ್ತದೆ. ಸರ್ವೆ ನಡೀತಾ ಇದೆ. ಮೊನ್ನೆ ತಾನೇ ಮಾನ್ಯ ಸಚಿವರು ಕೂಡ ಬಂದು ರಿವ್ಯೂ ಮಾಡಿದ್ದಾರೆ, ನಿಮ್ಗೆ ಗೊತ್ತೇ ಇದೆ. ಸುಮಾರು 25% ಈಗಾಗಲೇ ಅದು ಸರ್ವೆ ಮುಗಿದಿದೆ. ಇನ್ನ ಮಾಡ್ತಾ ಇರ್ತಾರೆ, ಎವ್ರಿ ಡೇ ಅವರು ಮಾಡ್ತಾ ಇರೋದ್ರಿಂದ ಅದಾದ ತಕ್ಷಣ ಅದು ಸರ್ಕಾರದ ಮಟ್ಟದಲ್ಲಿ ಬರ್ತದೆ. ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮನವಿಯನ್ನು ಕೂಡ ಸಲ್ಲಿಸಿರ್ತಾರೆ, ಅಕಸ್ಮಾತ್ ಅವರು ಬಿಡುಗಡೆ ಮಾಡಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಇದರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಕೇಂದ್ರ ಸರ್ಕಾರದಲ್ಲಿ ಒತ್ತಾಯಪೂರ್ವಕವಾಗಿ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೇಳುವಂತ ಕೆಲಸವನ್ನ ನಾನು ನಿಮ್ಮ ಪರವಾಗಿ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇನ್ನು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು, ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿಯ ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿದ್ರು. ಪದೇ ಪದೇ ನಾವು ಇದನ್ನ ಮನನ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಭರವಸೆಯನ್ನಿಟ್ಟು ಇದನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಸುಮಾರು 56,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಬಜೆಟ್ ನಲ್ಲಿ ಇಟ್ಟು ನಮ್ಮ ಎಲ್ಲ ಕರ್ನಾಟಕದ ಜನಗಳಿಗೆ ಇದನ್ನ ಕೊಡ್ತಾ ಇರ್ತಾರೆ. ಈ ಸೌಲಭ್ಯವನ್ನು ಕೊಡುವಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಯೋಚನೆ ಮಾಡಿರುವುದು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಕಾರ್ಯಕ್ರಮಗಳ ಅನುಷ್ಠಾನದಿಂದ ಯಾರು ಸೋಂಬೇರಿಗಳಾಗಲ್ಲ, ಯಾರು ಕೆಟ್ಟು ಹೋಗಲ್ಲ. ಹಣ ಏನು ಹೋಗಿರ್ತದೆ, ಇಲ್ಲಿ ಅವರಿಗೆ ಹೋಗಾಡ್ಲಿಕ್ಕೆ ಅವಕಾಶ ಆಗ್ತದೆ. ಇದರಿಂದ ಅವರಿಗೆ ಪ್ರಗತಿ ಸಾಧ್ಯವಾಗ್ತದೆ. ಏನ್ ಹಣ ಉಳಿತದೆ ಅದನ್ನ ಯಾರು ದುಂದುವೆಚ್ಚ ಮಾಡೋದಿಲ್ಲ. ಹೇಗೆ ಹೋಗಿ ಕೊಡೋದಾದ್ರೆ ಏನೋ ಹಾಳು ಮಾಡಿದ್ರೆ ಅದನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅನಾರೋಗ್ಯದ ಸಲುವಾಗಿ ಖರ್ಚು ಮಾಡಬೇಕು, ಏನಕ್ಕೂ ಒಂದು ಖಂಡಿತವಾಗಿ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನ ಸರ್ಕಾರದ್ದಾಗಿರೋದ್ರಿಂದ ನಮ್ಮ ಜವಾಬ್ದಾರಿ ಬರ್ತದೆ. ಸರ್ಕಾರನೇ ಎಲ್ಲ ಕೆಲಸವನ್ನು ನಾವು ಹೇಳಿದ ಕಡೆನೆ ಬಂದು ಮಾಡ್ಕೊಂಡು ಬಿಡ್ಬೇಕು ಅಂತ ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋಲ್ಲ. ಸರ್ಕಾರ ಒಂದೊಂದು ಯೋಚನೆ ಮಾಡಿ ಈ ರೀತಿಯಂತ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ನಿಮ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ಪೂರಕವಾಗಿ ನಾವು ವೈಯಕ್ತಿಕವಾಗಿ ಮಾಡೋದೇನಿದೆ ಅದನ್ನ ನಾವು ಕೂಡ ಮಾಡಬೇಕು. ನಾವು ಕೂಡ ಅದಕ್ಕೆ ಸರ್ಕಾರದ ಪ್ರಯತ್ನಕ್ಕೆ ನಾವು ಕೂಡ ಒಂದು ಕೈ ಜೋಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಕ್ರಿಟಿಸಿಸಮ್ ಮಾಡುವಂತದ್ದು, ವ್ಯಂಗ್ಯವಾಗಿ ಮಾತಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು ಯಾರು ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ. ಅವರ ಬುದ್ಧಿಮಟ್ಟಕ್ಕೆ, ಅವರ ಹೃದಯಕ್ಕೆ ತಕ್ಕ ಹಾಗೆ ಅವ್ರು ಮಾಡ್ತಾರೆ. ಯಾರೋ ಬಡವರಿಗೆ ನಾವು ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರ ಹೃದಯ ಸರಿಯಾಗಿ ಬಿಡಿದೆ ಹೋದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಜನಗಳು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಒತ್ತು ಹೇಳ್ತಾ ಇರ್ತೇನೆ. ಇನ್ನೊಂದು ದೊಡ್ಡ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ಮಾಡ್ತಿರೋದು ಅಂತ ಹೇಳಿದ್ರೆ, ಇವತ್ತಿನ ದಿವಸ ಗಣತಿ ಮಾಡ್ತಾ ಇರ್ತಾರೆ. ಗಣತಿಯನ್ನು ಕೂಡ ತಾವೆಲ್ಲರೂ ಅತ್ಯಂತ ಕಾಳಜಿ ವಹಿಸಿ ನೀವು ಸರ್ಕಾರಕ್ಕೆ ಸ್ಪಂದನೆ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಹಲವಾರು ಬಾರಿ ಕೆಲವಾರು ನಾಯಕರಿಗೆ ಮಾತಾಡೋದನ್ನು ನೋಡಿದ್ವಿ. ಇದನ್ನ ನಾವು ಬಹಿಷ್ಕಾರ ಮಾಡ್ತೇವೆ, ಇದನ್ನ ನಾವು ಕೊಡೋದಿಲ್ಲ, ಇದು ಮಾಡ್ತಾ ಇರೋದು ಇಂಥವ್ರ ಗಣತಿ, ಇದು ಉದ್ದೇಶ ಹೆಂಗೆ, ಹಾಗೆ ಏನೇನೋ ಮಾತಾಡ್ತಾರೆ. ಸ್ವಾಮಿ ನಾವು ಯಾಕೆ ಮಾಡ್ತಿದ್ದೀವಿ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ವಲ್ವ, ಮತ್ತಿನ್ನೆಷ್ಟು ಹೇಳ್ಬೇಕು. ಈ ಗಣತಿಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಚಿತ್ರಣ ಏನಿದೆ, ನಮ್ಮ ಸಮಾಜದ ಚಿತ್ರಣ ಏನಿದೆ, ಅದು ನಮ್ಮ ಕಣ್ಮುಂದೆ ನೇರವಾಗಿ ಗೋಚರಿಸಬೇಕು. ಅದರಿಂದ ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದರಿಂದ ನಮಗೆ ಒಂದು ಚಿತ್ರಣ ಸಿಗ್ತದೆ ಅಂತ. ಯಾಕೆ ಬೇಕು ಅಂತ ಕೇಳ್ತಿದ್ದೀರಿ. ಯಾಕೆ ಬೇಕು ಅಂತ ಕೇಳಿದ್ರೆ ಅರ್ಥ ಇದೆ. ನಾನು DC ಆಗಿದ್ದಾಗಲೂ ಕೂಡ ಇವತ್ತಿನ ದಿವಸ ಈ ರೀತಿ ನಾವು ಹಸಿರಾಗಿ ನಾವು ನೋಡ್ತಿರ್ಲಿಲ್ಲ. ಆಗಲೂ ಕೂಡ ಓಡಾಡ್ತಿದ್ವಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಈ ರೀತಿ ಇಷ್ಟು ಹಸಿರಾಗಿರುವಂತದ್ದು, ಇಷ್ಟು ರೈತರಿಗೆ ಇಷ್ಟೊಂದು ಅನುಕೂಲ ಆಗಿರೋದು ನಾವು ನೋಡಿರ್ಲಿಲ್ಲ. ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಮಾಡಿಕೊಂಡು ನಾವು
ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾಡ್ಕೊಂಡಿದ್ದೀವಿ, ಇಲ್ಲಿ ನೀರು ಹರಿಸಿದ್ದೀವಿ, ಎಲ್ಲ ಅನುಕೂಲಗಳಾಗ್ತಾ ಇದ್ದಾವೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬರ್ತಾ ಇರ್ತವೆ. ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಜನಗಳು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಶಿಕ್ಷಣದ ಬಗ್ಗೆ ಮಾನ್ಯ ಶಾಸಕರು ಕೂಡ ಅತ್ಯಂತ ಕಳಕಳಿಯಿಂದ ಮಾತಾಡಿದ್ದಾರೆ. ಶಿಕ್ಷಕರು ಇಲ್ಲದೆ ಹೋದ್ರು ಕೂಡ ನಾವು ಅವರ ಒಂದು ಅತಿಥಿ ಶಿಕ್ಷಕರನ್ನು ಕೊಟ್ಟು ಅವ್ರನ್ನ ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಕಳಕಳಿಯ ಸ್ವರೂಪವಾಗಿ ನಮ್ಮ ಸಮಾಜ ಬದಲಾಗಿದೆಯೋ, ನಮ್ಮ ಜಾತಿಗಳು ಬದಲಾಗಿದೆಯೋ, ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇದೆಯೋ, ನಮ್ಮ ಯುವಕರಿಗೆ ಕೆಲಸ ಸಿಕ್ಕಿದೆಯೋ ಇಲ್ಲೋ, ಈ ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕಾಗಿದ್ರಿಂದ ನಿಮಗೆ ಬಂದು ನಾವು ತೊಂದರೆ ಕೊಡ್ತಾ ಇದ್ದೇವೆ. 60% ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಿಎಸ್ ಹೂಲಗೇರಿ, ಮಸ್ಕಿ ಶಾಸಕ ಬಸವನಗೌಡ ತಿರುವಿಹಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರೇಗೌಡರು, ಪುರಸಭೆ ಉಪಾಧ್ಯಕ್ಷ ಅಜ್ಮೀರ್ ಬೆಳ್ಳಿಕಟ್ಟೆ, ತಮ್ಮಣ್ಣ ಗುತ್ತಿದಾರ್, ಪುರಸಭೆ ಸದಸ್ಯ ಎಸ್ಆರ್ ರಸೂಲ್, ಯುವ ಘಟಕ ಅಧ್ಯಕ್ಷ ಅಬ್ದುಲ್ ಖದೀರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.